111ನೇ ಪ್ರಶ್ನೆ. ತ್ರಿಭುಜ ಪಿ ಕ್ಯೂ ಆರ್ ಮತ್ತು ಕ್ಯೂ ಎಸ್ ಟಿ ತ್ರಿಭುಜಗಳು ಸಮಬಾಹು ತ್ರಿಭುಜಗಳು. ಅಂದರೆ ಈ ಬಾಹು ಪಿ ಕ್ಯೂ ಕ್ಯೂ ಆರ್ ಪಿ ಆರ್, ಇವು ಮೂರು ಬಾಹು ಅದಾವ, ಸಮ ಅದಾವ. ಕ್ಯೂ ಟಿ ಎಸ್ ಎಸ್ ಕ್ಯೂ, ಇವು ಮೂರು ಬಾಹುಗಳು ಸಮ ಅದಾವ. ಎಸ್ ಕ್ಯೂ ಆರ್ನ ಮಧ್ಯಬಿಂದು. ಅಂದರೆ ಕ್ಯೂ ಆರ್ನ ಮಧ್ಯಬಿಂದು ಎಸ್ ಅಂದಾಗ ಈ ಟೋಟಲ್ ಬಾಹುವಿನ ಅರ್ಧ ಇದು ಇರುತ್ತೆ. ಹಾಗಾದ್ರೆ ನಾವಿಲ್ಲಿ ಈ ಕ್ಯೂ ಆರನ್ನು ನಾವು ಎ ಅಂತ ತಿಳ್ಕೊಂಡೇವೆ ಅಂದ್ರೆ ಇದು a/2 ಆಯಿತು. ಸೊ ಹಾಗಾದ್ರೆ ಈ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಕೇಳೋಣ. ಸೊ ಹಾಗಾದರೆ ವಿಸ್ತೀರ್ಣಗಳ ಅನುಪಾತ ಪ್ರಮೇಯ ಇದೆ. ಸೊ 9th ಪ್ರಮೇಯ ಬರುತ್ತೆ. 9th 10th ಏನಪ್ಪ ಅಂತಂದ್ರೆ ತ್ರಿಭುಜದ ವಿಸ್ತೀರ್ಣಗಳ ಅನುಪಾತ ಅವುಗಳ ಅನುರೂಪ ಬಾಹುಗಳ ವರ್ಗಕ್ಕೆ ಸಮ ಇರ್ತದೆ. ಸೊ ಹಾಗಾದರೆ ನಾವು ಇಲ್ಲಿ ಆ ಸೂತ್ರ ತಗೊಳ್ಳೋದಕ್ಕಿಂತ ಇಲ್ಲಿ ವಿಸ್ತೀರ್ಣ ಸೂತ್ರ ತೆಗೆದುಕೊಳ್ಳೋಣ. ತ್ರಿಭುಜ ಪಿ ಕ್ಯೂ ಆರ್ ದೊಡ್ಡ ತ್ರಿಭುಜದ ಸೂತ್ರ, ಸಂಭವ ತ್ರಿಭುಜ ಸೂತ್ರ √3/4 ಇಂಟು ಬಾಹುವಿನ ವರ್ಗ. ಬಾಹು ನಾವು ಎ ಅಂದ್ಕೊಂಡೇವು ಅಂದರೆ a² ಆಯಿತು. ಅದೇ ರೀತಿ ಎಸ್ ಕ್ಯೂ ಆರ್ನ ಮಧ್ಯಬಿಂದು ಅಂದರೆ ದೊಡ್ಡ ಬಾಹುವಿನ ಅರ್ಧ ಸಣ್ಣ ಬಾಹು, ಹಾಗಾದರೆ a/2 ಆಯಿತು. ಈ ಕ್ಯೂ ಎಸ್ ಟಿದು ಬಾಹು. ಸೊ ಹಾಗಾದರೆ ಅದಕ್ಕೂ ಸೂತ್ರ √3/4, ಎ ಇದ್ದಲ್ಲಿ a/2 ತೊಗೊಂಡಿರೋ √3/4 ಸ್ಕ್ವೇರ್ ಮಾಡಿದ್ರೆ a²/4 ಆಯಿತು. ಸೊ ಹಾಗಾದರೆ ಈಗ ಸೊ a²/4 ಇಲ್ಲಿ 4 ಇರೋದ್ರಿಂದ ಸೊ ಈ ಸೂತ್ರದಿಂದ 4 ಆಮೇಲೆ 2² 4 ಬಂದಿದೆ. 4 ಕಾಮನ್ ತೆಗೆದ್ರೆ 1/4 √3/4 a² ಬಂತು. ಸೊ ಇಲ್ಲಿ ಇವುಗಳ ಅನುಪಾತ ಅಂದಾನ. ಸೊ ಅನುಪಾತ ಬರ್ರಿ, ಇದ್ರದ್ದು √3/a², ಇದು ಇಲ್ಲಿ ಈ ವ್ಯಾಲ್ಯೂವನ್ನು ಇಲ್ಲಿ ಕೆಳಗೆ ಬರ್ತೀವಿ. √3/4 √3/4 ಹೋದರೆ 1/1/4 ಬಂತು. ಈ ಛೇದ ಯಾವಾಗಲೂ ಅಂಶ ಆಗಿರ್ತದೆ. ಇದು ಮ್ಯಾಗ ಹೋದರೆ 4/1 ಅಂದರೆ 4:1. ಸೊ ಹಾಗಾದರೆ ವ್ಯಾಲ್ಯೂ 4:1 ನೋಡ್ರಿ. ಇಲ್ಲಿ ಭಾಳ ಕನ್ಫ್ಯೂಸ್ ಆಗುತ್ತೆ. 1/4 ಇದೆ. ಸೊ ಆನ್ಸರ್ 4/1 ಬಂದ ಕೂಡಲೇ 1/4 ಹಾಕಿದ್ರೆ ಆನ್ಸರ್ ತಪ್ಪಾಗುತ್ತೆ. 4/1 ಅಂದರೆ 4:1 ಬರೀಬೇಕು. ಸೊ ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ. ಅದೇ ರೀತಿ 112ನೇ ಪ್ರಶ್ನೆ. ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ನಲ್ಲಿ ಪಿ ಕೋನ ಪಿ ಕೋನಾರ್ಧಕ ರೇಖೆ RQ. ನೋಡಿ, RQ ಅನ್ನೋದು ಈ ಕೋನ ಪಿ ಅನ್ನು ಅರ್ಧ ಮಾಡ್ತದೆ. ಅಂದರೆ ಈ ಕೋನ ಟೋಟಲ್ ಕೋನದ ಅರ್ಧ ಅಥವಾ ಅರ್ಧ ಆಗಲಿಕ್ಕೆ ಕಾರಣ ಆಗಿದ್ದು ಈ ಬಾವಿನಿಂದ ಬಂದಂಥ PQ ರೇಖೆ. ಹಾಗಾದರೆ ಕೆಳಗಿನ ಸಂಬಂಧವು ಯಾವುದು ಸರಿಯಾಗಿದೆ ಅಂತ ಕೇಳ್ತಾನೆ ಇಲ್ಲಿ. ಸೊ ಹಾಗಾದ್ರೆ ನಾವು ಇಲ್ಲಿ ನೋಡೋಣ. PQRS ಸಮಾಂತರ ಚತುರ್ಭುಜ ಅಂದಾಗ ಪಿ ಮತ್ತು ಕ್ಯೂ ಅನುಕ್ರಮ ಕೋನಗಳ ಮತ್ತು 180 ಆಗಿರ್ತದೆ. PS ಮತ್ತು RQ ಮತ್ತು PQSR ಅಭಿಮುಖ ಬಾಹುಗಳು ಸಮ ಇರ್ತವೆ. ಯಾಕಂದರೆ ಸಮಾಂತರ ಚತುರ್ಭುಜ. ಕೋನ ಪಿ ಅನ್ನು PQ ಏನು ಮಾಡಿದೆ, ಅರ್ಧ ಮಾಡಿದೆ. ಸೊ RO = OQ. ಇದು ಮತ್ತು ಇದು ಸಮ. PQR POR ಇವೆರಡು ಸಮ. ಅನುರೂಪ ಸಮಾಂತರ ಚತುರ್ಭುಜಕ್ಕೆ ಛೇದಕ ರೇಖೆ ಆದಾಗ ಇಲ್ಲಿ ಅನುರೂಪ ಬಾಹು ಕೋನಗಳು ಸಮ ಇರ್ತವೆ. ಸೊ PQPR ಸಮ. PQPR ಇಲ್ಲೊಂದು ನಾವು ರಚನೆ ಮಾಡಿಕೊಂಡ್ರೆ ಸಮಬಾಹು. ಸೊ ಇಲ್ಲಿ SPQ = 2α ಅಂತ ತಗೊಂಡೇವೆ ಅಂದರೆ SPQ 2α ತೊಗೊಂಡೇವೆ ಅಂದರೆ OPS ಏನಾಗ್ತದೆ, ಅಲ್ಫಾ ಆಗಿರ್ತದೆ. ಯಾಕಂದರೆ ಈ ಟೋಟಲ್ ಕೋನದ ಅರ್ಧ ಇದರಿಂದ ಇದು 2α ತೊಗೊಂಡ್ರೆ ಇದು ಅಲ್ಫಾ ಆಯಿತು. ಸೊ POQದಲ್ಲಿ OPQ ಅಲ್ಫಾ, POQ ಅಲ್ಫಾ, OPQ OPS ಇದೊಂದು ಅಲ್ಫಾ, ಇವೆರಡು ಸಮ. ಯಾಕಂದರೆ ಏನಂದ್ರೆ ದ್ವಿಭಾಗಿಸಿದೆ ಅಂತ ಹೇಳಿದ್ದಾರೆ.
ಈ ಕೋನದ ಅರ್ಧ ಆಗಿದೆ. ಟೋಟಲ್ ಕೋನದ 2 ಸಮ ಅರ್ಧಗಳದಾವೆ. ಸೊ ಅದಕ್ಕೆ 2ಕ್ಕೆ ಅಲ್ಫಾ ಅಂದಿವಿ. ಸೊ ಅದೇ ರೀತಿ ಪಿ ಒ ಕ್ಯೂದಲ್ಲಿ ಸಮ ಆಯಿತು. ಪಿ ಒ ಕ್ಯೂ ಸಮದ್ವಿಬಾಹು ತ್ರಿಭುಜ. ಇಲ್ಲಿ 2 ಬಾಹುಗಳು ಸಮ ಅದಾವ ಅಂದರೆ 2 ಕೋನ ಸಮ ಮತ್ತು 2 ಬಾಹು ಸಮ ಅಂದ್ರೆ ಸಮದ್ವಿಬಾಹು ತ್ರಿಭುಜ ಆಯಿತು. ಸೊ ಹಾಗಾಗಿ ಒ ಕ್ಯೂ ಈಕ್ವಲ್ ಟು ಓ ಆರ್ ಆಯಿತು. ಸೊ ಈಗ ನಾವು ಆರ್ ಕ್ಯೂ ಈಸ್ ಈಕ್ವಲ್ ಟು ಓ ಆರ್ ಪ್ಲಸ್ ಓ ಕ್ಯೂ ಓ ಆರ್ ಅಂತ ಬರುತ್ತೆ. ಸೊ ಇಲ್ಲಿ ಓ ಆರ್ ಬದಲಿ ಓ ಕ್ಯೂನೇ ಬರೀತೀನಿ, ಯಾಕಂದ್ರೆ ಇವು 2 ಈಕ್ವಲ್ ಅದಾವೆ. ಸೊ ಹಾಗಾಗಿ 2 ಓ ಕ್ಯೂ ಆಯಿತು. ಸೊ ಆರ್ ಕ್ಯೂ ಈಕ್ವಲ್ ಟು 2 ಓ ಕ್ಯೂ ಬದಲಿ ಪಿ ಕ್ಯೂ ಬರಿತೀನಿ, ಯಾಕಂದ್ರೆ ಅಭಿಮುಖ ಬಾಹುಗಳದಾವೆ ಸಮಾಂತರ ಚತುರ್ಭುಜ. ಅದಕ್ಕೆ ಪಿ ಎಸ್ ಈಕ್ವಲ್ ಟು ಆರ್ ಕ್ಯೂ. ಸೊ ಆರ್ ಕ್ಯೂ ಬರ್ತೀನಿ, ಪಿ ಕ್ಯೂ ಬದಲಿ ಪಿ ಎಸ್. ಪಿ ಕ್ಯೂನ 2 ಪಿ ಕ್ಯೂ ಕೂಡಿದಾಗ 1 ಪಿ ಎಸ್ ಆಗುತ್ತೆ. ಸೊ ಆದ್ದರಿಂದ ಪಿ ಎಸ್ ಈಕ್ವಲ್ ಟು 2 ಪಿ ಕ್ಯೂ. ಅಂದ್ರೆ ಈ ಬಾಹು ಓ ಕ್ಯೂ ಮತ್ತು ಓ ಆರ್ ಇವೆರಡು ಸೇರಿದಾಗ ಪಿ ಎಸ್ ಆಗುತ್ತೆ. ಅಂದರೆ ಕ್ಯೂ ಆರ್ ಈಕ್ವಲ್ ಟು ಪಿ ಕ್ಯೂ ತೊಗೊಂಡೆ, ಪಿ ಕ್ಯೂ. ಯಾಕಂದರೆ ಇವೆರಡು ಕೂಡಿದ್ರೆ ಇದು ಆಯಿತು. ಸೊ ಇದು ಪಿ ಎಸ್ ಈಕ್ವಲ್ ಟು 2 ಪಿ ಕ್ಯೂ. ಸೊ ಹಾಗಾಗಿ ಆಪ್ಷನ್ಸ್ 3. ಇನ್ನು 113 5 ಮೈನಸ್ 10 7 8 ಮೈನಸ್ 6 ಮೈನಸ್ 1 0 ಮತ್ತು 2 ಸಂಖ್ಯೆಗಳಿಂದ ಒಂದು ಸಂಖ್ಯೆ ವಾಯನ್ನು ಯಾದೃಚ್ಛಿಕವಾಗಿ ಆಯ್ಕೆ ಮಾಡಲಾಗಿದೆ. ವಾಯು 2ಕ್ಕೆ ಸಮ ಮತ್ತು ಅಥವಾ 2ಕ್ಕಿಂತ ಚಿಕ್ಕ ಆಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಮೊದಲು ಕೊಟ್ಟಿರುವ ಸಂಖ್ಯೆಗಳನ್ನು ನಾವು ಬರ್ಕೊಳ್ಳೋಣ. 5 ಮೈನಸ್ 10 7 8 ಮೈನಸ್ 6 ಮೈನಸ್ 1 0 2 ಟೋಟಲ್ 8 ಸಂಖ್ಯೆಗಳಿದಾವೆ. ಸೊ ಯಾವುದಾದ್ರೂ ಒಂದು ನಾವು ವಾಯ್ ಅನ್ನುವಂಥ ಒಂದು ಸಂಖ್ಯೆ ಅದು ಗೊತ್ತಿಲ್ಲ ಯಾವುದಂತೇಳಿ, ಅದು ಒಂದು ನಾವು ಆಯ್ಕೆ ಮಾಡಿದೆವಂದ್ರೆ ಅದು ಸಂಭವನೀಯತೆ ಎಷ್ಟೆಷ್ಟಾಗಿರ್ತದೆ ನೋಡಿರಿ. 2ಕ್ಕಿಂತ ಸಣ್ಣದಿರಬೇಕು ಮತ್ತು ಸಮ. ಅಂದರೆ ಮೈನಸ್ 10 ತೊಗೋಬೋದು, ಆಮೇಲೆ ಮೈನಸ್ 6 ತೊಗೋಬೋದು, ಮೈನಸ್ 1 ತೊಗೋಬೋದು, 0 ತೊಗೋಬೋದು, 2 ತೊಗೋಬೋದು. ಸೊ ಟೋಟಲ್ 5 ನಂಬರ್ ಅದು. ಹಾಗಾದ್ರೆ ಸಂಭವನೀಯತೆ ಸೂತ್ರ ಸಂಭವನೀಯತೆ ಘಟನೆ ಒಟ್ಟು ಘಟನೆ. ಸೊ ನಮಗೆ ಇಲ್ಲಿ 2ಕ್ಕೆ ಸಮ ಮತ್ತು 2ಕ್ಕಿಂತ ಸಣ್ಣ ನಂಬರ್ ಎಷ್ಟು ಅದಾವೆ? 5 ಅದಾವೆ. 5 ಘಟನೆಗಳು ಸಂಭವಿಸ್ತವೆ. ಟೋಟಲ್ ಘಟನೆಗಳು 8 ಅಂದಾಗ 5 8 ಇತ್ತು. ಸೊ ಹಾಗಾಗಿ ಆಪ್ಷನ್ಸ್ 5 8 ಆಪ್ಷನ್ಸ್ 2. ಇನ್ನು ಉಳಿದ ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋಗಳು ನಿಮಗೆ ಬೇಗನೆ ತಲುಪುತ್ತವೆ. ಧನ್ಯವಾದಗಳು.